ನಿನಗಾಗಿ ನನಗಿನ್ಯಾರು ಕರುಣೆ. ಆತ್ಮೀಯ ಸಜ್ಜರಿಂದ ಅಪಮಾನ ಹೊಂದಿದ್ದಾಯ್ತು. ಕದ್ದ ಕಳ್ಳಿಯಂತೆ ಕಾಡಿನಲ್ಲೂ ಅಲಿದಿದ್ದಾಯ್ತು. ಇನ್ನಾದರೂ 4 ದಿನ ಜೀವನ ಮಾಡೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಈ ದ್ರೌಪದಿ ಅಣಿಲಿ ಇನ್ನೇನು ಬರೆದಿರುವೆ ದೇವ. ಪಾಂಚಾಲಿ ಪ್ರಿಯತಮೆ, ದೇವಿ, ಇವಳೇಕಿ ಈ ರೀತಿ ಶೋಕಸ್ತಬ್ಧಳಾಗಿ ನಿಂತಿರುವಳು? ದೇವಿ, ಪ್ರಿಯತಮೆ, ಶೋಕವೇಕೆ ಬಿಡುತ್ತಿಂತೆ ಮನದಿ, ಬಿಡುತ್ತಿಂತೆ ಮನದಿ, ಕಡುಕು ರತ್ನವನ್ನು ಬಲಿಸುವೆ ನಾ ಪ್ರಣದಿ. ಶೋಕವೇಕೆ ಬಿಡುತ್ತಿಂತೆ ಮನದಿ, ಬಿಡುತ್ತಿಂತೆ ಮನದಿ, ಕಡುಕು ರತ್ನವನ್ನು ಬಲಿಸುವೆ ನಾ ಪ್ರಣದಿ. ಎನ್ನೈರಿಗಳವರನ್ನು ಸಿಗಿಯುವೆ ನಾ ಪ್ರಣದಿ. ಆ ದೇವಿ, ತೆಗೆದವರ ಎದೆಯ ಬಗೆಯುತ್ತಲಿ ಹೃದಯ, ಬಿಸಿರಂತದೋ ನಿನ್ನ ಮುಡಿಗಟ್ಟಿಸುವೆನ. ತೆಗೆದವರ ಎದೆಯ ಬಗೆಯುತ್ತಲಿ ಹೃದಯ, ಬಿಸಿರಂತದೋ ನಿನ್ನ ಮುಡಿಗಟ್ಟಿಸುವೆನ. ಪಾಂಡವರ ಪತ್ನಿಯೆಂದೆನಿಸಿ ನೀ ಕರೆಯೋಳು, ಪಾಂಡವರ ಪತ್ನಿಯೆಂದೆನಿಸಿ ನೀ ಕರೆಯೋಳು. ಕೆಚ್ಚದೆಯ ನಾರಿಯಂತಿರದೆ ನೀ ಬರೆಯೋಳು, ಶೋಕವೇಕೆ ಬಿಡುತ್ತಿದ್ದೆ ಮನದಿ, ಬಿಡುತ್ತಿದ್ದ ಮನದಿ, ಕಡುಕು ಬಲಿಸುವೆ ಎನ್ನೈರಿಗಳು ಅವರನ್ನು ತೆಗೆಯುವ ಪ್ರಣದಿ. ಏಕೆ ಪಾಂಚಾಲಿ, ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೆ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳಿವಿಗೆ ಒಂದಲ್ಲ 10 ಕಾರಣಗಳು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನಗೊಳಿಸಿದರೆ ಅವರಿಗೆ ತಕ್ಕ ಪ್ರತಿಕಾರವನ್ನು ತಾವೇ ತೀರಿಸಿಕೊಳ್ಳಿರಿ. ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನವಸಗಳಿಗಾಗಿ ಪರರನ್ನು ಆಶ್ರಯಿಸಬೇಕಲ್ಲವೇ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಏನು ಸ್ವಾಮಿ, ಪತ್ನಿಯನ್ನು ಪಣವಾಗಿಟ್ಟು ಸೋಲು ಎಂದು ಆ ನಿಮ್ಮ ಋಷಿಮುನಿಗಳ ಆಜ್ಞೆ ಮಾಡಿವಳೆ. ಪತಿಗಳು ತಪಸ್ಸು ಮಾಡಿ ಬಟ್ಟಬೇಕು ನಿಮ್ಮಂತಹ ಹೇಳಿ ಪತಿಗಳನ್ನು. ದೇವಿ, ಅಣ್ಣನ 1 ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ಈ ರೀತಿ ದುಃಖಿಸಲು ಕಾರಣವಾದರೂ ಹೇಳು ಪ್ರಿಯೆ. ಹೇಳುವೆನು, ಅದರಿಂದ ಆಗುವ ಪ್ರಯೋಜನವಾದರೆ ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನೇ. ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ ತಿಳಿಸುವಿನ ಸ್ವಾಮಿ. ಈ ದಿನ ಹಸ್ತಿನಾಮಿಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಳು. ಇನ್ನೇನು ಸಂಧಿಯಾಗುವುದು, ಈಗಲಾದ್ರೂ ಈ ಬಿಚ್ಚಿದ ಕೇಶರಾಶಿ ಕಟ್ಟು ಎಂದು ನಕ್ಕಿ ಪರಿಹಾಸ್ಯ ಮಾಡಿದಳು ಸ್ವಾಮಿ. ಏನು? ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ದೇವಿ? ರಾಯಭಾರಕ್ಕೆ ಹೋದವರು ಯಾರು? ಇನ್ಯಾರು ಸ್ವಾಮಿ, ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲಿವಿ. ಶ್ರೀಕೃಷ್ಣ ಪರಮಾತ್ಮ ಗೋಪಿಕಾಂಗನೆಯರ ವಿಲಾಸ ವೈಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕ್ಕೆ ಹಿಂದಿರುಗಿದ್ದಾಗಲೇ ಈಗಾಗಬಹುದೆಂದು ಭಾವಿಸಿದ್ದೆನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಎಷ್ಟೇ ಆದರೂ ನಾನು ನಿನ್ನ ಪ್ರಿಯ ಪತ್ನಿಯಲ್ಲವೇ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟೆ. ಏನೆಂದು? ಆ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ಬಿಚ್ಚಿದ ಕೇಶರಾಶಿ ಕಟ್ಟುವುದಿಲ್ಲವೇ ಎಂದು. ಬಾಪು, ಪಾಂಚಾಲಿ, ಭೇಷ್, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ರಾಣಿ, ನೀ ಬಲು ಜಾಣೆ.
ವೈಭವವ ಮರೆತಿರುವೆ ಕೈದ ಶಪಥವನ್ನು ಮರೆಯುವೆನೇನೆ ಏತಕ್ಕೆ ಧ್ರುವದಕ್ಕುವರಿಗೆ ಏತಕ್ಕೆ ಧ್ರುವದಕ್ಕುವರಿಗೆ ರಣಗಳು ದುರುಳದ ಶಿರವನ್ನು ಕಡಿವೆ ರಣದಳು ದುರುಳದ ಶಿರವನ್ನು ಕಡಿವೆ ಬಾರೆ ಮುತ್ತಾಡುವೆನು ಬಾರೆ ಜೀವನ ಪ್ರೀತಿಯ ಪ್ರೇಮಿ ನೀನೆ ಜೀವನ ಪ್ರೀತಿಯ ಪ್ರೇಯಸಿ ನೀನೆ ಬಾರೆ ಮುತ್ತಾಡುವೆನು ಬಾರೆ ಮುತ್ತಾಡುವೆನು ಬಾರೆ. ಸ್ವಾಮಿ, ಅದಕ್ಕಿನ್ನು ಸಮಯವಿಲ್ಲವೇ? ಮನ ಮುನಿಸುವ ಲಾಸನಿ ಬಾಬಾ ಮನ ಮುನಿಸುವ ಲಾಸನಿ ಬಾಬಾ ಕೌರವ ಶಿರವ ಬೆಳೆಯಲು ನೀನು ಕೌರವ ಶಿರವ ಬೆಳೆಯಲು ನೀನು. ಆಗ ಪ್ರಾಣೇಶ್ವರ, ಆಗ ಯಾವಾಗ ಅದೇ ಆ ದುರ್ಯೋಧನ ತೊಡೆಯನ್ನು ಮುರಿಯುವಿರೆ ಎಂದಾಗ ಚೆಲ್ಲುತ್ತ ಸೇರುವಿ ಕಾಂತನೇ, ಚೆಲ್ಲುತ್ತ ಸೇರುವಿ ಕಾಂತನೆಯಾದ, ಚೆಲ್ಲುತ್ತ ಸೇರುವಿ ಕಾಂತನೆಯಾದ ಸಮಯದಿ ಶೃಂಗಾರ ನೀಮ, ಸಮಯದಿ ಶೃಂಗಾರ ನೀಮ, ತರುಣಿಯ ಮನದಿ ಇದುವೆ ವಿರಾಮ, ತರುಣಿಯ ಮನದಿ ಇದುವೆ ವಿರಾಮ, ಸಮಯದಿ ಶೃಂಗಾರಕ್ಕೆ ವಿರಾಮ. ದೇವಿ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೇ ಎಂದು ಭಾವಿಸಿದ್ದೇನೆ. ಪ್ರಾಣೇಶ್ವರ, ದೇವಿ. ಇಂದೊಂದು ದಿನ ಈ ನನ್ನ ಬಿರುಕುದಲನ್ನು ನೋಡಿ ಕುರುಕುಳ ಕಾಳರಾತ್ರಿ ಎಂದು ನೀವೇ ತಾನೇ ಹೇಳಿದ್ದು. ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮನು. ಭೀಮನು ಎಷ್ಟ್ಯಾರು ನೀನು? ನಿಮ್ಮಣ್ಣನ ಆಜ್ಞಾಧಾರಕನಲ್ಲವೇ? ಆ, ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸುಮ್ಮನೆ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮಪರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ನಾನು ಮಾತ್ರ ಒಂದು ಗಳಿಗೆಯೂ ಸಹಿಸತಕ್ಕವನಲ್ಲ. ಏರಿ ಕೂಳ ಕೌರವನ ಬಾಳಗೆಡಿಸುವೆ, ತಾಳು ತಾಳು ನೀ ಶುಭ ಮತಿಯೇ. ಕೂಳ ಕೌರವನ ಬಾಳಗೆಡಿಸುವೆ, ತಾಳು ತಾಳು ನೀ ಶುಭ ಮತಿಯೇ. ಸೈರಿಸೆ ಪಡೆಯಲು ದುರದಳು ಸೈರಿಸೆ ಪಡೆಯಲು ದುರದಳು ಈಗಲೇ ಕುರುಕುಲವೆಲ್ಲವ ಸಡಬಡಿಯುವನು ಕಾಂತೆಯೇ. ದುರದಳು ಕುರುಕುಲವೆಲ್ಲವ ಸಡಬಡಿಯುವನು ಕಾಂತೆಯೇ. ಕುರುಡ ಕೌರವನ ಸಿಗಿದು ಭಗದನ, ಕುರುಡ ಕೌರವನ ಸಿಗಿದು ಭಗದನ. ಸೈರಿಸೆ ಪಡೆಯಲು ದುರದಳು ಸೈರಿಸೆ ಪಡೆಯಲು. ನೋಡು ಅಣ್ಣ, ಸಂಧಿಯ ಪ್ರಸ್ತಾಪವನ್ನು ಕೇಳಿ ಆಗಲೇ ಭೀಮಸೇನನು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವರನ್ನು ಸಮಾಧಾನಪಡಿಸದ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ ಅಣ್ಣ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗ ಅಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ನನ್ನ ಮೇಲೆ ಕೋಪವೇ ತಮ್ಮ. ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ,
ಈ ಕೂದಲು ನಿಮ್ಮ ಪ್ರಶ್ನೆಗೆ ಆ ಉತ್ತರವನ್ನೇ ನೀಡುತ್ತಿಲ್ಲವೇ? ಅಗ್ರಜ, ಸಹೋದರ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದನು. ಅದನ್ನು ಈಗಲೇ ತಿಳಿಯಪಡಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಮೋದಿಸಬಹುದು. ಆ ನಕುಲ ಸಹದೇವರು ಇದನ್ನು ಕೇಳಿ ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಅಸಹ್ಯವಾಗಿರಬಹುದು. ಆದರೆ ನಾನು ಮಾತ್ರ ಒಂದು ಗಳಿಗೆಯೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನೆಂದಿಗೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ನಿಲ್ಲು ಸಹೋದರ, ನಿಲ್ಲು. ಎತ್ತರ ನಡತೆ ಪ್ರೀತಿ ಸಹೋದರ, ಆತುರದಿ ಫಲಹೇ ನಿರುದಯ. ಎತ್ತರ ನಡತೆ ಪ್ರೀತಿ ಸಹೋದರ, ಆತುರದಿ ಫಲಹೇ ನಿರುದಯ. ಕರ್ಮವನರಿಯದೆ ಕರ್ಮಕ್ಕೆ ಭಾಗಿಗಳಾಗುವಿರೇ. ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಭಾಗಿಗಳಾಗುವಿರೇ. ಎತ್ತರ ನಡತೆ ಪ್ರೀತಿ ಸಹೋದರ, ಆತುರದಿ ಫಲಹೇ ನಿರುದಯ. ನಿಲ್ಲು ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಕೋಪ ಮಾಡಬೇಡವಣ್ಣ. ಅಗ್ರಜನು ನಮಗಿಂತಲೂ ಹಿರಿಯನು. ಆತನಿಗೆ ವಿರುದ್ಧವಾಗಿ ಯುದ್ಧವನ್ನು ಹೂಡಿದರೆ ಅದು ಧರ್ಮಸಮ್ಮತವಲ್ಲ. ಧರ್ಮವೆಂದು ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆಲ್ಲ ಉಚಿತವೇ? ಏನೇ ಕೋಲಾಹಲ? ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತಹ ಘೋರ ಕರ್ಮವೆಂಬುದು ನೀನಿನ್ನೂ ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಆ ವಿಚಾರಕ್ಕಾಗಿ ನಾವು ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಎದುರಿ ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಕಳಿಸಿ ಅಪಮಾನ ಹೊಂದಿದ್ದಾಯಿತು. ಕುಲ ಪುರೋಹಿತರನ್ನು ಕಳಿಸಿ ಇದು ಮದುವೆ ಔತಣವಿಲ್ಲ ಎಂಬ ಪ್ರಯೋಜನವಿಲ್ಲದಾಯಿತು. ಈಗ ಆ ಶ್ರೀಕೃಷ್ಣ ಪರಮಾತ್ಮನನ್ನು ಕಳಿಸಿ ಮತ್ಯಾವ ಅಪಮಾನ ಹೊಂದಿವೆ. ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಸ್ವಾಮಿ, ಯದುಪತಿಯು ಬರುತ್ತಿರುವರು, ಶಾಂತರಾಗಿರಿ. ಪರಮಾತ್ಮ ಪರಮಾತ್ಮ, ಪಾಂಡವರ ಪ್ರಾಣಗಳನ್ನು ಸ್ವೀಕರಿಸುವ ದೇವ. ವಿಜಯಶಾಲಿಗಳಾಗಿ ಅಣ್ಣ, ಪಾಂಡುಪುತ್ರರೇ. ನಾನು ಸಹ ನಮಸ್ಕರಿಸುವೆನು. ಸಹೋದರಿ, ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಸಂಧಿಯ ವಿಚಾರವೂ ನಡೆಯಿತು. ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಾವು ಇಚ್ಛಿಸಿದಂತೆಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತು. ಓಹೋ, ಸಂಧಿಯ ವಿಚಾರವೂ ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಸ್ವಾಮಿ, ಅಣ್ಣನ ಮಾತು ಮುಗಿಯಲಿ. ಬರೀ
ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ನಾನು ನಿರೀಕ್ಷಿಸಿದಂತೆಯೇ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ನಿನ್ನು ತಡೆಯಲಾರ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜರ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಸಂಧಿ ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಕೈಗೆ ಬಡೆ ತೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆ ನುಡಿಸಲಪೇಕ್ಷಿಸುವೆಯೋ? ಯಾದವಾಗ್ರನಿ, ಈ ಪಾಂಡುಪುತ್ರನ ಮೇಲೆ ನಿನಗೆ ಕೈಯ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ಸಭೆಯಲ್ಲಿ ನಿಮ್ಮ ವಿಷಯವನ್ನು ತಿಳಿಸಿದೆನು. ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಗಿತ್ತು ಕೃಷ್ಣ. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಪ್ರಿಯ ಸಹೋದರರೇ, ಈ ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಈ ಅಗ್ನಸೇನಿ, ನೀನಿನ್ನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಬೇಕು. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಸಾಧ್ಯವಾಗದ ಮಾತು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೆಂದು ಹೇಳಿದ್ದೇನಲ್ಲ. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಾಗಿರಲ್ಲ. ಏನು ಕೃಷ್ಣ, ಏನು ಆ ಸಂದೇಶ? ಭೀಮಸೇನ, ಆ ಸಂದೇಶವನ್ನು ಹೇಳುವ ಮೊದಲು ಈ ನಿನ್ನ ಗದೆಯನ್ನು ಪಕ್ಕಕ್ಕಿಟ್ಟು ನನ್ನ ಮುಂದೆ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಪರಿಹಾಸ್ಯವಲ್ಲಯ್ಯ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಮೊದಲು ಆ ನಿನ್ನ ಗದೆಯನ್ನು ಬದಿಗಿಟ್ಟು ನನ್ನ ಮುಂದೆ ಕೈ ಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆ. ಇದು ನಿನ್ನಿಚ್ಛೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತ ಕೇಳಬೇಕು. ನಿನ್ನ ಮಾತನ್ನು ನಾನು ನಿರಾಕರಿಸುವೆ. ಯಾಜ್ಞಸೇನಿ, ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಅಣ್ಣ, ನೀನು ಸಹ ನನ್ನೊಡನೆ ಪರಿಹಾಸ್ಯ ಮಾಡುತ್ತಿರುವೆಯಾ? ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಹೆಡೆಮರಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣವೆಂದು. ಭೀಮಸೇನ, ನಿನಗೆ ಆ ವಿಷಯ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಸ್ವಾಮಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ನಾನು ಬಂಧಿಸದೆ ನೀನು ಕೋಪ ಮಾಡುವುದಿಲ್ಲವೇ? ನಿಜವಾಗಿಯೂ ಮಾಡುವುದಿಲ್ಲವೇ? ಹಾಗಾದರೆ ಬಂಧಿಸುವನು ಸ್ವಾಮಿ. ಭೀಮಸೇನ, ಈಗ ಎಲ್ಲರೂ ಕೇಳಿರಿ. ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಇಂದು ನನ್ನನ್ನು ರಾಜ್ಯಸಭೆಯಲ್ಲಿ ನನ್ನನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಯಾರು ಯಾರು? ಏನು ಕೃಷ್ಣ?
ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರೋ ದುರಾತ್ಮನು ದುರಹಂಕಾರಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನನು ಈ ಕೆಲಸವನ್ನು ಮಾಡಿದನು. ಅವರಿಗಲ್ಲದೆ ಇಂತಹ ಸಾಹಸ ಕಾರ್ಯ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸೋ. ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಅಷ್ಟು ಮಾತ್ರವಲ್ಲ, ನಿಮ್ಮ ಸಂಧಾನಕ್ಕೆ ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳಿರಿ. 5 ರಾಜ್ಯವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ನುಡಿದ ಕೌರವನು ಹಿಡಿಂಬಾಪತಿಯ ಕೇಳು. ನುಡಿದ ಕೌರವನು ಹಿಡಿಂಬಾಪತಿಯ ಕೇಳು. ಕಡೆಗೂ ಯುದ್ಧವಾಗೈದೆ, ಕೊಡೆ ನಾನು ರಾಜ. ಕಡೆಗೂ ಯುದ್ಧವಾಗೈದೆ, ಕೊಡೆ ನಾನು ರಾಜ. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಪಡೆದಾಗ ಎಂದ. ಕೊಡುವೆನು ರಾಜ್ಯವ ನಾನು ಪಡೆದಾಗ ಎಂದ. ಎದುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯ ಕೇಳು. ಹಿಡಿಂಬಾಪತಿಯ ಕೇಳು, ಹಿಡಿಂಬಾಪತಿಯ ಕೇಳು. ಅಷ್ಟು ಮಾತ್ರವಲ್ಲ, ಪಾಂಡವರಿಗೆ ರಾಜ್ಯವು ದೊರಕುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾದನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ಹೇಳಿ ಕಳುಹಿಸಿದನು. ಪರಮಾತ್ಮ, ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನೆಲ್ಲ ಪ್ರಯತ್ನಗಳು ವಿಫಲವಾಗಿ ಮುಂದೆ ಬಂದು ನಿಂತಿರುವ ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾ ಯುದ್ಧವನ್ನು ಎಂದೂ ಅಪೇಕ್ಷೆ ಪಟ್ಟವನಲ್ಲವೇ, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡಿದವನೆಂದು. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸೋ. ಅಗ್ರಜ ಧನಂಜಯ, ಕೃಷ್ಣ, ಏನು ಯಾರು ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಹರ ಹರ ಮಹಾದೇವ! ಎಲ್ಲಿ ನನ್ನ ಗದಾಯುಧ? ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾಗಿದ್ದರೆ, ವೀರ ಮಾತೆಯಾದ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ, ಆಳಿನ ಯುದ್ಧದಲ್ಲಿ ಆ ಕೌರವನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದರ್ಪಿತ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಎಬ್ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವನು. ನಂತರ ನನ್ನ ಪರಮ ವೈರಿಯಾದ ಆ ದುರ್ಯೋಧನನ ತಲೆಯನ್ನು ಈ ನನ್ನ ಗದಾದಂಡದಿಂದ ಒಡೆದು ಆತನ ರಾಜಕೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನಾನಾಗತಿ ಪ್ರಾಪ್ತವಾಗಲಿ. ಕೃಷ್ಣ,
ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ. सप्तस्वरतमारूढं प्रचण्डं कश्यपात्मजं श्वेतपद्मधरं देवं तं सूर्यं प्रणमाम्यहं तं सूर्यं प्रणमाम्यहम्। हे भगवान भास्कर, ಹರಿಯಲಾರದ ಘೋರಸನ್ ದೇಹದಾಬ್ದಿಯಳ್ ಮುಳುಗಿದೆ ನಮ್. ಹರಿಯಲಾರದ ಘೋರಸಂ ದೇಹದಾಬ್ದಿಯಳ್ ಮುಳುಗಿದೆ ನಮ್. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಹರಿಯಲಾರದ ಘೋರ ಸಂದೇಹ ಹೇ ಭಗವಾನ್ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆನು ಇಂದು ತಾಪದೆ. ಸೂರ್ಯದೇವ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆನು ಇಂದು ತಾಪದೆ. ನೀಗಿಸೋ ಶೋಧನೆಯ ಗೈಯದೆ, ನೀಗಿಸೋ ಶೋಧನೆಯ ಗೈಯದೆ. ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಹ ಭಾಸ್ಕರ. ಭಾಸ್ಕರ ಓಂ ನಮೋ ಸೂರ್ಯದೇವಾಯ ನಮಃ. 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 ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸುವವರು? ಯಾರು ತಾಯಿ ನೀನು? ಕುಮಾರ್, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯಳು ನಾನೇ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಕುಂತಿ, ನನ್ನ ಎತ್ತ ತಾಯಿ, ಪಾಂಡವರ ಜನನಿ. ಅಮ್ಮ, ಇದೋ ಇದೋ ನಿನ್ನ ಪಾದಗಳಿಗೆ ನಮಸ್ಕರಿಸುವೆ. ಕೀರ್ತಿಶಾಲಿ ಆಗು ಮಗನೇ, ಕೀರ್ತಿಶಾಲಿ ಆಗಪ್ಪ. ಅಮ್ಮ, ಕಂದ, ಬಯಸಿದ ದರುಶನವೋ ಲಭಿಸಿ
ಮಾಡಿದ ಅಪರಾಧವಾದರೂ ಏನು ತಾಯಿ, ನಾನು ಮಾಡಿದ ಅಪರಾಧವಾದರೂ ಏನು? ಅಯ್ಯೋ ಅಯ್ಯೋ, ಅಲ್ಲಿರುವ ಜಾತರಗಳು ಸಹ ನನ್ನನ್ನು ತಿನ್ನದೆ ಹಾಗೇ ಬಿಟ್ಟವಲ್ಲ. ನಾನು ಅಂತಹ ಪಾಪಿಯೇ ತಾಯಿ, ಪಾಪಿಯೇ. ಅಮ್ಮ, ಕ್ರೂರ ಮೃಗಗಳು ತನ್ನ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲು. ಹೀಗಿರುವಾಗ ಪ್ರಪಂಚವೆಲ್ಲವೂ ನನ್ನನ್ನು ನೀಚ, ಹೀನ, ಯೋಧವನೆಂದು ನಿಂದಿಸುತ್ತಿರಲು ಎಲ್ಲವನ್ನೂ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾದ ನೀನು ಹೇಗಮ್ಮ ಸುಮ್ಮನಾದೆ? ಹೋಗಲಿ, ಇಲ್ಲಿ ನೋಡು ಅಮ್ಮ, ನೀನು ನನ್ನ ಎದ್ದ ತಾಯಿ. ನಿನ್ನನ್ನು ನೋಯಿಸಿದರೆ ನಾನು ಕೊಲೆ ಪಾಪಿಗಿಂತಲೂ ಕಡೆ. ಅಮ್ಮ, ಇದು ಈಗಲಾದರೂ ಈ ಮಗನ ಮೇಲೆ ಕರುಣೆ ಬಂದಿತ್ತಲ್ಲ, ಈಗಲಾದರೂ ಈ ಮಗನನ್ನು ನೋಡಲು ಒಂದೇ ಅಲ್ಲ. ಈ ಎತ್ತ ತಾಯಿಯ ಋಣವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕುಮಾರ, ಅಮ್ಮ, ಕಂದ,
ಪರಿತಪಿಸಿ ನಾ ಬಂದೆನು ಪರಿತಪಿಸಿ ನಾ ಬಂದೆನು ಕಂದ ಮಗನೇ ಕಂದ ಮೊದಲೇನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡಿದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಅದೆಷ್ಟು ನೊಂದು ಬೆಂದೆನು ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನು ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣ ನಾನೇ. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನೀನು ಈ ರೀತಿ ಮಾತನಾಡುವುದು ಬಾಲಕರಾದ ನನಗೆ ಶ್ರೇಯಸ್ಕರವಲ್ಲ. ಅಮ್ಮ, ನಾನೊಬ್ಬ ಹತಭಾಗ್ಯನು. ನನ್ನ ಪಾಪಕ್ಕೆ ನೀ ತಾನೇ ಏನು ಮಾಡಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವಲ್ಲ ಆ ಪಾಂಡವರು, ಅವರಲ್ಲೇ ನಮ್ಮ ಸುಕೃತಶಾಲಿಗಳು. ಅಮ್ಮ, ನನಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು? ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳು. ಆ ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡಕನ್ನು ಹಾರೈಸಬೇಡ. ಸೌಭಾತ್ರ ದಾನ ಮಾಡು ಕರ್ಣ. ಅಮ್ಮ, ಅಮ್ಮ, ನಾನು ಬದುಕಿರುವಂತ ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರನ್ನು ಕೇಳು, ನಡೆಸಿಕೊಡುವೆನು. ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನು. ಆಗಲ್ಲ. ಎತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವೇಕೆ? ಅವರನ್ನು ಉಳಿಸು ಕರ್ಣ. ನೀನು ವೀರಮಾತೆ. ಅಮ್ಮ, ವೀರಮಾತೆಯಾದ ನೀನೇ ಹೇಳು, ಪೊರೆದಾತನನ್ನು ತೊರೆಯುವುದೇ? ಅಮ್ಮ, ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ನಡೆಸುತ್ತಿರುವಾಗ, ಅಮ್ಮ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ಪೊರೆದರೆ ನಾನು ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಅಮ್ಮ, ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳುವುದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚನೆ ಎಂದು ಶಪಿಸುವುದಿಲ್ಲವೇ? ಅಮ್ಮ, ಇಂಥ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅಮ್ಮ, ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದೇ ಕಂದ? ಅಮ್ಮ, ಇಲ್ಲಿಯವರೆಗೂ ಆ ಸೋದರ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ನಿಷ್ಕರಣೆಯಿಂದ ನೆಟ್ಟ ಗಿಡವು ಪೋಷಿಸಿರುಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇನಮ್ಮ? ಅಮ್ಮ, ಇಲ್ಲಿ ನೋಡು, ಭಗವಾನ್ ಶ್ರೀಕೃಷ್ಣ ಪರಮಾತ್ಮನೇ ಮಮ ಪ್ರಾಣಾಮಿ ಪಾಂಡವಂ ಎಂದು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ? ಬಿಡುತ್ತಾಯಿ ಚಿಂತೆಯನ್ನು. ಹಾಗಲ್ಲ ಮಗ, ಲೋಕೈಕ ವೀರನಾದ ನೀನು ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯ ಪಡದೆ ಹೇಗಿರಲಿ? ಅವರೊಡನೆ ಕೂಡಿ ಬಾಳಲು ಇಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗುವೆಯಾ? ಅಮ್ಮ, ಈ ಕರ್ಣನು ಅಂತ ನೀಚನೇ ತಾಯಿ. ಪೌರುಷ ಇರೋ ತನಕ ನನ್ನ ಸ್ವಾಮಿಗಾಗಿ ಹೋರಾಡಿ ಪಡೆಯುವೆನು. ಅಮ್ಮ, ಆತನು ನನ್ನಲ್ಲಿಟ್ಟಿರೋ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಪ್ರಪಂಚವೆಲ್ಲವೂ ನನ್ನನ್ನು ನೀಚನೆಂದು ದೂಡಿಸಿಟ್ಟಾಗ ಆತನು ನನ್ನನ್ನು ಉದ್ಧಾರ ಮಾಡಿ ಅಂಗದೇಶಕ್ಕೆ ಪಟ್ಟಾಭಿಷೇಕ ಮಾಡಲಿಲ್ಲವೇ? ಪ್ರಾಣದ ಪ್ರಾಣದಂತೆ, ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆಗದಮ್ಮ, ಸರ್ವದಾ ಆಗದು. ನಾನು ಪರನ್ಮುಖನಾಗಲಾರೆ. ಹೋಗಲಿ ಬಿಡು ಕಂದ, ಹೋಗಲಿ ಬಿಡಪ್ಪ. ಇನ್ನು ನಾನು ನಿನಗೆ ಹೆಚ್ಚಿಗೆ ತೊಂದರೆ ಕೊಡಲಾರೆ.
ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸಯ್ಯ. ಅಮ್ಮ, ಪಾಂಡವರೆಂದರೆ ಎಷ್ಟು ಮಮಕಾರ ತಾಯಿ ನಿನಗೆ. ಆಗಲಿ ಅಮ್ಮ, ಆಗಲಿ, ಯಾರನ್ನು ಬೇಕಾದರೂ ಉಳಿಸಿ ಬಿಡುವೆನು. ಆದರೆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗಿಷ್ಟೊಂದು ವೈರಬೇಕೆ? ಅಮ್ಮ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಆನಂದ ಪಟ್ಟರೆ ಹಾಗಲ್ಲವೇ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಇಲ್ಲಿ ನೋಡು, ಯುದ್ಧದಲ್ಲಿ ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅರ್ಜುನನಿಂದ ನಾನೇ ಮೃತಪಟ್ಟರು. ನಿನಗೆ 5 ಜನ ಉಳಿದೇ ಉಳಿಯುವರು. ಬಿಡುತ್ತಾಯಿ ಚಿಂತೆಯನ್ನು. ಅರ್ಜುನನ ಮೇಲೆ ನನಗಿಷ್ಟೊಂದು ವೈರಬೇಕೆ? ಅರ್ಜುನನ ಮೇಲೆ ಆಯ್ತು. ಆದರೆ ಕಟ್ಟ ಕಡೆಯದಾದ ನನ್ನದೊಂದು ಮಾತನ್ನಾದರೂ ನೀನು ನಡೆಸಿಕೊಡುವೆಯಾ? ಅಮ್ಮ, ಖಂಡಿತವಾಗಲಿಯೂ ನಡೆಸಿಕೊಡುವೆನು. ಹೆತ್ತ ತಾಯಿಯ ಋಣವು ಸ್ವಲ್ಪವಾದರೂ ತೀರುವುದಾದರೆ ತೀರಲಿ, ಖಂಡಿತವಾಗಲೂ ನಡೆಸಿಕೊಡುವೆನು. ಏನೆಂದು ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆಯಾ ಮಗನೇ? ಅಮ್ಮ, ಕೊಟ್ಟ ಮಾತನ್ನು ನಡೆಸಿಕೊಡದಷ್ಟು ಕ್ರೂರನೇ ನಮ್ಮ ಈ ಕರುಣ. ಖಂಡಿತವಾಗಲೂ ನಡೆಸಿಕೊಡುವೆನು. ಏನೆಂದು ಹೇಳು ತಾಯಿ. ಕಂದ ಇಲ್ವಾ? ಹಾಗಾದ್ರೆ ಕೇಳು ಕುಮಾರ, ಈ ಜಗತ್ತಿನಲ್ಲಿ ಆಯುಷ್ಯಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಈ ಹೆತ್ತ ಒಟ್ಟಿಗೂ ಅದೇ ಸಂತೋಷ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ತೊಟ್ಟ ಬಾಣವ ತೊಡುವುದಿಲ್ಲ ವಿನುತ. ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬಾರದು ಕಂದ. ಎಂತ ಮಾತನ್ನು ಕೇಳಿಬಿಟ್ಟೆ ಅಮ್ಮ, ಮಿತ್ರ ಕೌರವೇಶ್ವರ, ಈಗ ನೀನು ಕೆಟ್ಟೆ. ತಲೆ ಸೂರ್ಯಚಂದ್ರಾದಿಗಳಿಲ್ಲ, ಮನ ಮುನಿಗಳಿಲ್ಲ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಸಿದುಕೊಂಡನು. ಈಗ ನನ್ನ ಎತ್ತ ತಾಯಿಯು ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಎಂದು ವಾಗ್ದಾನ ಪಡೆಯುವಳು. ದೈವ, ಭೂಮಿ, ಪ್ರಪಂಚ ಎಲ್ಲವೂ ಹೊಂಚಿ ಹಾಕಿ ಕಾಯಲಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ಇನ್ನು ನಮಗೆ ಜಯವೆಲ್ಲಿ? ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಇನ್ನು ನೀನು ಹೋಗಿ ಬಾ ತಾಯಿ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗ. ಅಮ್ಮ,
ಇನ್ನೂ ನನ್ನ ಮಾತಲ್ಲಿ ಸಂದೇಹವೇ ಅಮ್ಮ? ಹೆತ್ತ ತಾಯಿಯ ಹೆತ್ತ ಕರುಳಿನ ಬಾಧೆಯನ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ ಬಿಡಲುಲ್ಲೇ, ಕಟ್ಟ ಕಡೆಯೋಳ್ ಅಧರ್ಮದಾದಿಗೆ ಕಾಲಿಡಲುಲ್ಲೇ, ಇದೋ ಕೊಡುವೆನು ಭಾಷೆಯ ಬಿಡು ಚಿಂತೆಯ ಅಮ್ಮ, ನೀ ಬಿಡು ಚಿಂತೆಯ ಜನನೀ. ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಬಿಡುವುದು ಒಂದೇ ಬಾಣದಲ್ಲಿ, ಕೊಡುವುದಿಲ್ಲ ನಾ ಮತ್ತೊಂದ. ಬಿಡುವುದು ಒಂದೇ ಬಾಣದಲ್ಲಿ, ಕೊಡುವುದಿಲ್ಲ ನಾ ಮತ್ತೊಂದ. ಭುವಿಗೆ ಇಳಿದು ಬರಲಿ, ಈ ಭುವಿಯ ಬಿರಿದು ಬಿಡಲಿ, ಭುವಿಗೆ ಇಳಿದು ಬರಲಿ, ಈ ಭುವಿಯ ಬಿರಿದು ಬಿಡಲಿ, ಇನ್ನಾಣೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯವಮ್ಮ, ಇಟ್ಟಾಣೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯವಮ್ಮ. ಅಮ್ಮ, ಬಿಡು ಚಿಂತೆಯ, ನೀ ಬಿಡು ಚಿಂತೆಯ ಜನನೀ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವು ದೈವವಿಟ್ಟಂತಾಯಿತು. ಅಮ್ಮ, ಇನ್ನು ನಿನ್ನ ಮುಖವನ್ನು ನೋಡುವೆನೋ ಇಲ್ಲೋ ತಿಳಿಯಲು. ಅಮ್ಮ, ಕಡ್ಡ ಕಡೆಯದಾಗಿ ನನ್ನದೊಂದು ಮಾತಿರುವುದು, ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು, ನಡೆಸಿಕೊಡುತ್ತೇನೆ, ಹೇಳು ಕಂದ. ಅಮ್ಮ, ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನಾನು ಜೀವಿಸುವವರೆಗೂ ನಾನು ನಿನ್ನ ಮಗನೆಂದ ವಿಚಾರ ಯಾರಿಗೂ ಹೇಳಬೇಡ. ಕರ್ಣ, ಅಮ್ಮ, ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ದೈವವಶಾತ್ ನಾನೇನಾದರೂ ಹೇಳಮ್ಮ, ಹತನಾದರೆ ಅಮ್ಮ, ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲಿ ನನ್ನ ಉತ್ತರಾಧಿಕ್ರಿಯೆಗಳನ್ನು ನಡೆಸಿಕೊಡ್ಬೇಕೆಂದು ಪ್ರಾರ್ಥಿಸುವಮ್ಮ, ಪ್ರಾರ್ಥಿಸುವೆ. ಇದೆಂತಹ ಸಂಕಟ ಮಗನೇ, ಇದೆಂತಹ ಸಂಕಟ. ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ ಕಂದ. ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿ ಮಾನವರಾಗಿ ಜನಿಸಿದ ಮೇಲೆ
ಅಮ್ಮ ಈ ಮಗವನ್ನು ಯುಗದಿ ಕಾಣಲಾಗದು. ಅಮ್ಮ ಈ ಮಗವನ್ನು ಯುಗದಿ ಕಾಣಲಾಗದು. ಬಗೆ ಬಗೆಯಲ್ಲಿ ಕಣ್ಣೀರನ್ನು ಬಗೆ ಬಗೆಯಲ್ಲಿ ಅಮ್ಮ ಅಮ್ಮ ಹೋಗಿ ಬರುವೆಯಾ ನೀ ಹೋಗಿ ಬರುವೆ ಅಮ್ಮ ನೀ ಮಗವನಿ ಯುಗದಿ ಕಾಣಲಾಗದು. ಅಮ್ಮ ನೀ ಮಗವನಿ ಯುಗದಿ ಕಾಣಲಾಗದು. ಬಗೆ ಬಗೆಯಲು ನಂದು ಕಣ್ಣೀರ ತುಳಿ ಬಗೆ ಬಗೆಯಲು ನಂದು ಕಣ್ಣೀರ ಅಮ್ಮ ಅಮ್ಮ ಹೋಗಿ ಬರುವೆಯಾ ನೀ ಹೋಗಿ ಬರುವೆಯಾ ಮಗನೇ ಮಗವನು ಯುಗದಿ ಕಾಣಲಾಗದು. ಮಗನೇ ಮಗವನು ಯುಗದಿ ಕಾಣಲಾಗದು. ಬಗೆ ಬಗೆಯೊಳು ನೊಂದು ಕಣ್ಣೀರ ಬಗೆ ಬಗೆಯೊಳು ನೊಂದು ಕಣ್ಣೀರ ಕರಗಿ ಕಂದ ಮಗನೇ ಹೋಗಿ ಬರುವೆನಾ ಕಂದ ಹೋಗಿ ಬರುವೆನಾ ಹೋಗಿ ಬರುವೆಯಾ ಅಮ್ಮ ಹೋಗಿ ಬರುವೆಯಾ ಹೋಗಿ ಬರುವೆನಾ ಕಂದ ಹೋಗಿ ಬರುವೆನಾ ಹೋಗಿ ಬರುವೆಯಾ ಅಮ್ಮ ಹೋಗಿ ಬರುವೆಯಾ ದೈವವಿಲ್ಲದ ಮನುಷ್ಯರು ಈ ಭೂಮಿಯ ಮೇಲೆ ಇದ್ದು ಸತ್ತಂತೆ ಈಗ ನಾನು ರಣಭೂಮಿಗೆ ಹೋಗಿ ಪೌರುಷವಿರುವ ತನಕ ಹೋರಾಡಿ ಸ್ವಾಮಿಗಾಗಿಯೇ ನನ್ನ ಸ್ವಾಮಿಗಾಗಿಯೇ ಮಡುವೆನು. ಹೇ ಹೇ ವಿಧಿ, ನಿನ್ನ ಲೀಲೆಯು ಬಲ್ಲವರ್ಯಾರು. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಹೋರಾಡುವ ಇತರರನ್ನು ಸಾರಿ ನೋಡುವನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಹಿರನನ್ನು ಸಾರಿ ನನಗೆ ತೋರಿಸು. ನೀನ್ ನಿಶ್ಚಯ ಅರ್ಜುನ? ವಿಜಯ ಜವದಳೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ, ವಿಜಯ ಜವದಳೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಮಹಾಭೀಕರ ಜಯ ಪರಿಬಲ ಸಹಸ್ರ ಬಾಳು ಭಯಂಕರ. ಮಹಾಭೀಕರ ಜಯ ಪರಿಬಲ ಸಹಸ್ರ ಬಾಳು ಭಯಂಕರ. ಮಹಾರಥಿಕ ಬಹು ಪದಾತಿ ಪರಿವೃತ ಮಹಾರಥಿಕ ಬಹು ಪದಾತಿ ಪರಿವೃತ ಮಹೋತ್ತಾರಿ ಭಟ ಸಮ ಕಾಂತ ವಿಜಯ. ಜವದಳೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ.
ಸಹಿತ ಮೆರೆವ ವಿಭವ ಮುದಿತ. ಅರ್ಜುನ, ವಾಸುದೇವ, ಅಹಿತ ನಿವಹಯುತ ಕುರುಗ ಗಜ ಸಹಿತ ಮೆರೆವ ವಿಭವ ಮುದಿತ. ತುಹಿನ ರೋಚುಕುಲ ಮಹಾಪಿಲಿಕಿಲ, ತುಹಿನ ರೋಚುಕುಲ ಮಹಾಪಿಲಿಕಿಲ. ರೂಪಭರಿತ ಕುರು ವಿಷಯ ಪರಿಕಲಿತ. ರೂಪಭರಿತ ಕುರು ವಿಷಯ ಪರಿಕಲಿತ. ರೂಪಭರಿತ ಕುರು ವಿಷಯ ಪರಿಕಲಿತ. ರೂಪಭರಿತ ವಿಜಯ ಜವದಳೀಕ್ಷಿಸೈ ಮೆರವಿ ರಣಭವಿಯ ಪರಿಯ ವಿಜಯ. ಅರ್ಜುನ, ವಾಸುದೇವ, ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಳಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಆತನ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವರೇ ಕೌರವನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರೆಲ್ಲರ ಲಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಕ್ಕದಲ್ಲಿ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಅಷ್ಟಾಶ್ವ ಶೋಭಿತ ಸ್ವರ್ಣಮಯವಾದ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಅರ್ಜುನ, ಆತನೇ ನಿಮ್ಮ ಪಿತಾಮಹ ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಗುರು ಪಿತಾಮಹರಿಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸುವ ವಾಸುದೇವ. ಅರ್ಜುನ, ಇದಕ್ಕೆ ಎಂತಹ ಪವಿತ್ರ ಸಮಯ. ನಿನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಯಬಲ್ಲವನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಅರ್ಜುನ, ಪರಮಾತ್ಮ, ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿಯೂ ಬಿಸಿಲಿನ ಜ್ವಾಲೆ, ಬಿಸಿಲಿನಿಂದ ಬೇಗೆಯಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿರುವುದು, ಕೈಕಾಲುಗಳು ನಡುಗುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು. ಗಾಂಡಿವವು ಕೈಯಿಂದ ಜಾರುತ್ತಿರುವುದು. ನಾನು ಯಾರನ್ನು ಓದಿಸುವುದು? ಅರ್ಜುನ, ಬಾಂಧವರು, ಮಿತ್ರರು, ಜ್ಞಾತಿಗಳು ಇವರುಗಳೆಲ್ಲರುಗಳಲ್ಲಿ ಭರತ ವಂಶದ ರಕ್ತ ಹೊರೆಯುತ್ತಿರುವುದನ್ನು ಬಲ್ಲೆಯ? 3 ಲೋಕದ ಆಸೆಗಾಗಿ ನನ್ನಿಂದ ಉದಿಸಲು ಸಾಧ್ಯವಿಲ್ಲ. ರಥವನ್ನು ಹಿಂದಿರುಗಿಸುವ ಪರಮಾತ್ಮ. ಅರ್ಜುನ, ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಮುಟ್ಟಿತು? ವೀರನಾಗಿ ಹುಟ್ಟಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರೆ. ಅರ್ಜುನ, ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರನ್ನು ಎತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು, ಕೈಕಾಲುಗಳು ನಡುಗುತ್ತಿರುವುದು. ಹೇಳ ಪಾರ್ಥ, ಯುದ್ಧವನ್ನು ನಿಲ್ಲಿಸಿ ನಡೆ ಹೋಗೋಣ. ಅರ್ಜುನ, ಬೇಡ ಮಾಧವ ಬೇಡಿಕೊಂಡೆ ದೇವ, ಬೇಡ ಮಾಧವ ಮಾಧವ. ದೇವ, ನಿಷ್ಠೆಯಿಂದ ನಾನು ಬರಿಸಲಾರೆ, ನಿಷ್ಠೆಯಿಂದ ನಾನು ಭಟನಾಗಲಾರೆ. ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ
ಪಾರ್ಥ ಹೇಳಿತನವಿದೇಕೆ ನೋಡು ನೋಡು ಪಾರ್ಥ ಕರದಿ ಗಾಂಡಿವೆಯ ಧರಿಸಲಾರೆ ಪಾರ್ಥ ಕರದಿ ಗಾಂಡಿವೆಯ ಓಡಲಾರೆ ಪಾರ್ಥ ನೋಡು ನೋಡು ಪಾರ್ಥ ಹೇಳಿತನವಿದೇಕೆ ನೋಡು ನೋಡು ಪಾರ್ಥ ಕರದಿ ಗಾಂಡಿವಿಯ ಧರಿಸಲಾರೆ ನಾನು. ಪರಮಾತ್ಮ ಕರದಿ ಗಾಂಡಿವಿಯ ಧರಿಸಲಾರೆ ನಾನು ಗಾಂಡಿವಿಯ ಧರಿಸಲಾರೆ ನಾನು ಕರದಿ ಗಾಂಡಿವಿಯ ಧರಿಸಲಾರೆ ನಾನು ಕರದೆಯಿಂದ ನೋಡು ನಿಷ್ಠೆಯಿಂದ ನೋಡು ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ ಮಾಧವ. ಅರ್ಜುನ, ಪರಮಾತ್ಮ ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ತೊಡುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣ, ಮೃತನಿಗೆ ಪುನರ್ಜನ್ಮ ಮೊದಲೇ ನಿಶ್ಚಯವಾಗಿರುತ್ತದೆ. ಪರಮಾತ್ಮ ಅರ್ಜುನ, ಇಲ್ಲಿ ನೋಡು, ಅಷ್ಟವಿದ್ಯೆಯನ್ನು ಕಲಿಸಿದ ದ್ರೋಣಾಚಾರ್ಯರು, ನನ್ನ ಗುರುಗಳು, ಮಹಾಪಿತರು ಎಲ್ಲರೂ ಇವರೊಡನೆ ಕಾದಾಡುವುದರಿಂದ ಸಾಧ್ಯವಿಲ್ಲ ಪರಮಾತ್ಮ. ಅರ್ಜುನ, ಪರಮಾತ್ಮ ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಅಪಕೀರ್ತಿಗೆ ಭಾಗಿಯಾಗಬೇಕು. ಇದು ಕರ್ಮ ಯುದ್ಧವು ಅಥವಾ ಧರ್ಮದ ಉತ್ಥಾನವು ನನಗೊಂದೂ ಅರಿಯದು ಪರಮಾತ್ಮ. ಅರ್ಜುನ, ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಅಪೇಕ್ಷಿಸದೆ ನಿರ್ದಿಷ್ಟ ಕಾರ್ಯವನ್ನು ಆಚರಿಸು. ಈ ದಿವ್ಯವಾಣಿಯಿಂದ ನನ್ನ ಶರೀರವು ಕಂಪಿಸುತ್ತಿರುವುದು. ಅರ್ಜುನ, ಪರಮಾತ್ಮ ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲವಯ್ಯ. ನಿನ್ನ ಅವತಾರದ ಪುರುಷ ಗುರುತುಗಳೇನು ಪರಮಾತ್ಮ? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಅರ್ಜುನ, ಕಿರೀಟಿ, ನಾನು ಮಾಯಾರೂಪಿ. ದರಿದ್ರಿ ಎನ್ನಿಸಿ ಸರ್ವ ಜಗತ್ತನ್ನೇ ವ್ಯಾಪಿಸುವೆನು. ವಾಯುಮಯನಾಗಿ ಪ್ರಾಣಿಗಳಿಗೆ ಜನ್ಮ ನೀಡುವೆನು. ಅಗ್ನಿಮಯನಾಗಿ ಅವಳ ಶಕ್ತಿಯನ್ನು ವರ್ಧಿಸುವೆನು. ನಾನು ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಭೃಗುವಾಗಿರುವೆನು. ನನ್ನ ಕೀರ್ತಿ ಪ್ರತಿಷ್ಠೆಗಳು ಅಗಣ್ಯ, ಅಬೋಧ, ಅನಂತ. ಅವುಗಳಲ್ಲೊಂದರಿಂದ ಜಗತ್ತಿನ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವವು. ಪರಮಾತ್ಮ, ನಿನ್ನ ಆಜ್ಞೆಯಿಂದ ನಿನ್ನ ವಿಶ್ವರೂಪವನ್ನು ತೋರಿಸುವ ಪರಮಾತ್ಮ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರ ಯುದ್ಧದಲ್ಲಿ ಸಂಮಿಶ್ರಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಅಡಗಿಸಿಕೊಳ್ಳುವೆನು. ಎಂತಹ ಭಯಾನಕ ರೂಪವಿದು. ನೀನು ನೆಪ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಕೀರ್ತಿಯನ್ನು, ಜಯವನ್ನು ಗಳಿಸುವೆ. ಯದಾ ಯದಾ ಧರ್ಮಸ್ಯ ಗ್ಲಾನಿ ಭವತಿ
ಯುಗೆ 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 ಎಂತಹ ಭಯಾನಕ ರೂಪವಿದು. ಮಾನವ ವೃಕ್ಷಗಳಲ್ಲಿ ನೋಡಲಾರೇನು ಪ್ರಭು, ನೋಡಲಾರೇನು. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನನ್ನೋ ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಮುಕ್ತಿಯ ತೋರಿಸು ನೀ ದೇವಾ, ದಾರಿಯ ತೋರಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪ, ಪರಮಾತ್ಮ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಳ ಮುಗಿವೆನು ನಿನಗೆ, ಜೋಡಿಸಿ ಕರಗಳ ಮುಗಿವೆನು ನಿನಗೆ. ಕೃಪೆಯ ಮಾಡು ನೀ ಯಾರ ನಾವೆಲೆ, ಕೃಪೆಯ ತೋರು ನೀ ಪಾಮರನ ಮೇಲೆ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಮಾರ್ಗವ ತೋರಿಸು ನೀ ರಾಧಾರಮಣ, ಮುಕ್ತಿಯ ದೊರಕಿಸು ನೀ. ಅರ್ಜುನ, ನನ್ನ ಸೌಮ್ಯ ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಜಲರಾಶಿಯಲ್ಲಿ ಸೌಮ್ಯವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಹಗುರವಾಗಲಿ. ಅರ್ಜುನ, ಪರಮಾತ್ಮ ತೆಗೆದುಕೋ ಧನುರ್ಬಾಣಗಳನ್ನು, ಸಮರ ಗೀತೆಯನ್ನು ಮೊಳಗಿಸು ವೀರ. ಆಜ್ಞೆ ಮಾಧವ. ಸರ್ವಮಂಗಳ ರಾಮ ಸೀತಾ ರಾಮ ರಾಮ, ಸರ್ವವಿನುತ ಶಾಂತಿದಾತ ರಾಮ ರಾಮ, ಸರ್ವವಿನುತ ಶಾಂತಿದಾತ ರಾಮ ಪುರಿವಾಸ ಸೀತಾ ರಾಮ ರಾಮ, ಶಿಲಾಪುರಿವಾಸ ಸೀತಾ ರಾಮ ರಾಮ ರಾಮ, ಲೋಕೇಶ ರೂಪ ವಿಲಾಸ ಕೋದಂಡ ರಾಮ ರಾಮ, ಲೋಕೇಶ ರೂಪ ವಿಲಾಸ ಕೋದಂಡ ರಾಮ ರಾಮ, ಸರ್ವಮಂಗಳ ರಾಮ ಸೀತಾ ರಾಮ ರಾಮ, ಸರ್ವವಿನುತ ಶಾಂತಿದಾತ ರಾಮ ರಾಮ. ಜೈ ರಾಮ ಕೃಷ್ಣ ಗೋವಿಂದ ನಾರಾಯಣ, ಜೈ ಜೈ ರಾಮ ಕೃಷ್ಣ ಗೋವಿಂದ ನಾರಾಯಣ, ಹರಿ ನಾರಾಯಣ ಶ್ರೀಮನ್ನಾರಾಯಣ, ಮಮ್ಮು ಲಾಲಿಂಚು ಪಾಲಿಂಚು ನಾರಾಯಣ, ಮಮ್ಮು ಲಾಲಿಂಚು ಪಾಲಿಂಚು ನಾರಾಯಣ, ಜೈ ಜೈ ರಾಮ ಕೃಷ್ಣ ಗೋವಿಂದ
కృపాపోషిత నాటక మండలికు శ్రీ వీరాంజనేయ కృపాపోషిత నాటక మండలికు శ్రీ వీరాంజనేయ కృపాపోషిత నాటక మండలికు ఏనే బరలే బలో భరత్ మాతాకి జై.